ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಫ್ರೋಜನ್ ಶೋಲ್ಡ್ರಿಗೆ ಮತ್ತು ಈ ಶೋಲ್ಡ್ರ್ ಡ್ರಾಪ್ ಆಗುತ್ತಲ್ಲ, ಅದಕ್ಕೆ ಸುಮಾರು ವಿಡಿಯೋಸ್ ನೋಡಿದ್ದೀರ ಇದಕ್ಕೆ ಮುಂಚೆ. ಈಗ ಇನ್ನೊಂದು ಟೆಕ್ನಿಕ್ ತೋರಿಸ್ತೀನಿ. ಇದು ಸಿಂಪಲ್ಲಾಗಿದೆ ನೋಡಿ, ಈ ಥರ. ಮತ್ತು ಅಪ್ಪರ್ ಆರ್ಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ, ಇದನ್ನು ಕರಗಿಸೋದಕ್ಕೆ ಒಂದು ವ್ಯಾಯಾಮ ಹೇಳ್ಕೊಡಿ ಅಂತಲೂ ಯಾರೋ ಕಮೆಂಟಲ್ಲಿ ಕೇಳಿದ್ದಾರೆ. ಎಲ್ಲ ಆಸನಗಳು ಮಾಡಬೇಕು. ಮುಖ್ಯವಾಗಿ ಯೋಗಾಸನದಲ್ಲಿ ಎಲ್ಲ ಮಾಡಿ ಪರ್ಟಿಕ್ಯುಲರ್ ಪಾರ್ಟಿಗೆ ನಿಮಗೆ ಎಕ್ಸಸೈಸ್ ಬೇಕಂದರೆ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈ ಥರ ಸ್ಟ್ರೆಚ್ ಮಾಡಿ ಎಲ್ಲ ಸ್ಟ್ರೆಚಿಂಗ್ ಆಸನದಲ್ಲೂ ಇದು ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರೋದು ಕರಗುತ್ತೆ ಇಲ್ಲಿಂದ ತೋಳಲ್ಲಿರೋದು. ಈಗ ನೋಡಿ, ಈ ಥರ ನಿಂತಾಗ ಏನಾಗುತ್ತೆ, ನಾವು ಸ್ಟ್ರೈಟ್ ನಿಂತಿರ್ತೀವಿ, ಹೀಗೆ ಪಾದ ಯು ಶೇಪಲ್ಲಿ ಇಟ್ಕೊಂಡೆ ನಿಂತ್ಕೊಳ್ಳಿ, ಕಾಲು ನೇರ ಇರುತ್ತೆ. ಇದು ಸ್ಟ್ರೆಚ್ ಆದಾಗ ನೋಡಿ, ಈ ಶೋಲ್ಡ್ರ್ ಮೂಮೆಂಟ್ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಫ್ರೋಜನ್ ಶೋಲ್ಡ್ರ್ ಇರೋರಿಗೂ ಇದು ಹೆಲ್ಪ್ ಆಗುತ್ತೆ. ಈ ಥರ ನಿಂತ್ಕೋಬೇಕು ಸ್ವಲ್ಪ ಹೊತ್ತು. ಬೇಕಾದರೆ ನೀವು ಆದರೆ ಬೇಕಾದ್ರೆ ನೋಡಿ, ಈ ಥರ ಕೈ ನಿಮಗೆ ನೇರ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟೇ ತೊಗೊಳ್ಳಿ. ಕೈ ಬೇಕಾದ್ರೆ ಬೆಂಡ್ ಮಾಡಿ. ಇದು ಸ್ಟ್ರೆಚಿಂಗ್ ಇಂಪಾರ್ಟೆಂಟು. ನಿಮಗೆ ಕೈಯಲ್ಲಿ ನೇರ ಆಗೋದು ಇಂಪಾರ್ಟೆಂಟ್ ಅಲ್ಲ ಫ್ರೋಜನ್ ಶೋಲ್ಡ್ರಿಗೆ. ನೀವು ಇದನ್ನು ಎಷ್ಟು ಸಾಧ್ಯ ಅಷ್ಟು ಹಿಂಗೆ ಸೈಡಿಗೆ ತೊಗೊಳ್ಳೋದು ಇಂಪಾರ್ಟೆಂಟು. ಈ ಥರ ಕೈ ಹಿಂಗೆ ಎಳ್ಕೊಂಡು ಒಂದು 10 ಸೆಕೆಂಡ್ ಇರಿ. 10 ಎಣಿಸಿ ಈ ಥರ ನಿಂತ್ಕೊಂಡು, ಅಥವಾ 15 ಎಣಿಸಿ ಈ ಥರ. ಆಮೇಲೆ ಮತ್ತೆ ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಳಿ ಇನ್ನೊಂದು ಕಡೆಗೆ. ಹೀಗೆ ನೋಡಿ, ಈ ಥರ ಸ್ಟ್ರೈಟ್ ನಿಂತ್ಕೊಳ್ಳಿ. ಗೋಡೆಗೆ ಹತ್ತಿರ ನಿಂತ್ಕೊಂಡಿದ್ರೆ ಇದು ಒಳ್ಳೆಯದು. ಈ ಥರ ನಿಂತ್ಕೊಂಡು ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಹೀಗೆ ಇರಲಿ ಕೈ. ಈ ಥರ ಹಿಂಗೆ ಟರ್ನ್ ಮಾಡೋಕ್ಕೆ ಹೋಗಬೇಡಿ. ಇದು ಈ ಥರ ಇರಬೇಕು. ಈ ಥರ ಇದ್ದಾಗ ಈ ಪೋರ್ಷನ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಅಪ್ಪರ್ ಆರ್ಮ್ ಸ್ಟ್ರೆಚ್ ಆಗುತ್ತೆ, ಮತ್ತು ಆರ್ಮ್ ಭಾಗ ಚೆನ್ನಾಗಿ ಓಪನ್ ಆಗುತ್ತೆ. ನಿಮಗೆ ಶೋಲ್ಡ್ರದ್ದು ಏನು ಸಮಸ್ಯೆ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಹಾಗೆ ಸ್ವಲ್ಪ ಹಿಂಗೆ ಸೈಡ್ಗೆ ಇದು ಕೈ ಈ ಥರ ಬೆಂಡ್ ಮಾಡಿ. ಇದರಲ್ಲಿ ಎಲ್ಲದರಲ್ಲೂ ಕೈ ನೇರ ಮಾಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಕೈ ಫೋಲ್ಡ್ ಮಾಡಿ, ಪರವಾಗಿಲ್ಲ. ಈ ಥರ ಇಲ್ಲಿ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಇರಿ. ಬಿಗಿನಿಂಗು ಕಷ್ಟ ಆಗುತ್ತೆ ನಿಮಗೆ. ಫ್ರೋಜನ್ ಶೋಲ್ಡ್ರ್ ಇರೋರಿಗೆ ಸ್ವಲ್ಪ ಲಿಫ್ಟ್ ಮಾಡೋದು, ಇದು ಮಾಡೋದು, ಆ ಪೇಯ್ನ್ ಸ್ವಲ್ಪ ತಡ್ಕೊಂಡು ಈ ಥರ ನೀವು ಇದ್ದಾಗ ಸ್ವಲ್ಪ ದಿವಸದಲ್ಲೇ ನಿಮಗೆ ಗೊತ್ತಾಗುತ್ತೆ, ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಇದನ್ನು ದಿನನಿತ್ಯ ಮಾಡ್ಕೋಬೇಕು. ಸ್ವಲ್ಪ ಅಭ್ಯಾಸ ಮಾಡ್ತಾ ನಿಮಗೆ ಅದು ನೋವು ಕಡಿಮೆ ಆಗುತ್ತೆ. ಆದ್ರೂ ಫ್ರೀಕ್ವೆಂಟಾಗಿ ಮಾಡ್ಕೊಳ್ತಾ ಹೋಗಿ ಹೆಲ್ಪ್ ಆಗುತ್ತೆ. ಈ ಥರದ್ದು ಸುಮಾರು ಟೆಕ್ನಿಕ್ ತೋರಿಸಿದ್ದೀನಿ. ಬೇರೆಯವ್ರಿಗೂ ಹೇಳಿ ನೀವು ಅದನ್ನು ಯೂಸ್ ಮಾಡ್ಕೊಂಡ್ಮೇಲೆ ಯಾವುದೇ ಆಗಲಿ ಒಳ್ಳೆಯ ವಿಷಯಗಳನ್ನ ನಾವು ಅನುಭವಿಸೋದಲ್ದಲೇ ಬೇರೆಯವ್ರಿಗೂ ಶೇರ್ ಮಾಡಬೇಕು. ಅವರು ಆರೋಗ್ಯವಾಗಿರ್ಬೇಕು. ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ತಿದ್ದೀನಿ, ನೀವು ಆರೋಗ್ಯವಾಗಿರಲಿ ಅಂತ. ಬೇರೆಯವರು ಆರೋಗ್ಯವಾಗಿರಲಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾಯಿರಿ, ಆರೋಗ್ಯದಿಂದಿರಿ. ನಮಸ್ತೆ.